ಕೆಲವು ನಾಯಕರು ಜೆಡಿಎಸ್ ಕಡೆ ಮುಖ ಮಾಡಿದ್ದಾರೆ. ಇಲ್ಲ, ನಾನು ಯಾರ ಜೊತೆನೂ ನನ್ನ ಜೊತೆ ಅಂತೂ ಯಾರು ಸಂಪರ್ಕದಲ್ಲೂ ಇಲ್ಲ, ಚರ್ಚೆನೂ ಮಾಡಿಲ್ಲ. ಯಾಕಂದ್ರೆ ನನ್ನ ಗಮನಕ್ಕೆ ಬರದೆ ಏನೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಈ ಸುದ್ದಿಗಳು ಗಾಳಿ ಸುದ್ದಿಗಳಿದೆ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ನೋಡೋಣಂತೆ ರಾಜಕೀಯವಾಗಿ. ಏಕೆಂದರೆ ಕಳೆದ 1 ವರ್ಷದಿಂದ ಏನೋ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿ ಏನಾದರೂ ಬೇಸ್ ಆಗುತ್ತಾ ನೋಡೋಣ ಅಂತ ಕಾದು ನೋಡೋಣ. ಈಗ ಜಮೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡ್ಬೋದು ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ. ಹಾಗೇನಾದ್ರು ಒಂದ್ ವೇಳೆ ರಾಜೀನಾಮೆ ಕೊಟ್ಟರೆ ಹಳೆ ದೋಸ್ತಿ ಏನಾದ್ರು ಕಂಟಿನ್ಯೂ ಆಗುತ್ತಾ? ಇಲ್ಲ, ಆ ಥರ ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಕೆಲವು ತೀರ್ಮಾನಗಳು ಮಾಡಬೇಕಾಗುತ್ತೆ. ನಾವು ಯಾವುದೋ ಒಂದು ಸ್ಥಳೀಯ ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದಲ್ಲಿ. ಯಾಕೆಂದರೆ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಇದು ಗಳ ಇರಿದ್ರು ಅನ್ನಾಗೆ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕ್ಲಿಕ್ಕೆ ಹೋಗ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.